ಒಬ್ಬರು ಪ್ಲಾಂಟಿಂಗ್ ಮಾಡಲಿಕ್ಕೆ ಮಣ್ಣು ತೆಗೆಯುವುದು. ಗುಡ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಒಂದು ಗಿಡ ನೆಡುವ ಅಂತ ಮಣ್ಣು ತೆಗಿತಾ ಇದ್ದೇನೆ. ಈ ಮಣ್ಣು ಉಂಟಲ್ಲ ತುಂಬ ಒಳ್ಳೆಯದುಂಟು, ಬ್ಲ್ಯಾಕ್ ಕಲರ್ನ ಮಣ್ಣು, ಎಲೆ ಎಲ್ಲ ಬಿದ್ದು ಕೊಳ್ತ ಮಣ್ಣು ಉಂಟಲ್ಲ ಅದು ಗಿಡಕ್ಕೆ ತುಂಬ ಒಳ್ಳೆಯದು. ಹಾಗೆ ಒಂದು ಗಿಡ ಪಕ್ಕದ ಮನೆಯಿಂದ ತಂದಿದ್ದೇನೆ, ಅದು ನೆಡುವ ಪ್ರಯತ್ನದಲ್ಲಿದ್ದೇನೆ. ಈ ಬಕೆಟಿಗೆ ಜಿಂಜಾಡ ಸುಮಾರು ಮಣ್ಣು ಬೂದಿಯ ಶೀ ಸಮಿದ ಅಮ್ಮ ಮಣ್ಣೆಲ್ಲ ಇಟ್ಕೊಂಡು ಆಚೆಗೆ ಹೋಗ್ತಾ ಇದ್ದಾರೆ. ಮೆಲ್ಲ ಕಲ್ಲು ಸಮೇಜ್ ಲಂಚನ ಕೆರೆತು ಗೊರು ಇಂಕ್ ಲಂಚನ ಕೆರೆತು ಗೊರು ಹೋಯ್ತು ಅಜ್ಜರು ತುಂಬು ಮೊಕಲ ಕಪ್ಪ ನಂಗು ಇಂಗೋ ಇಂಜ ಕರೆ ಪಾವು ಲಿಂಗಪ್ ಸೆಟ್ರು ಒಪ್ಪನ ತಮ್ಮಲೆ ಒಪ್ಪನ ಅಮ್ಮನ ಹಲೈ ಏದ ಕೈಟ್ ಪತೊಂದು ಚೊಮ್ಮನೆ ಇಟ್ಟಿಜ್ಜ ಮುಖದೈ ಪತೊಂದು ತಿನಿಂಚ ಸೂಟೆ ಅಲ್ಲ ಸೂರ್ ಪಡಕಿ ಆಯ್ತು ಇಟ್ಟಿಟ್ಟು ಹೇಳ ಕೈಟ್ ಉಂಡು ಮಾರಾಯ್ತು ನೀನ ಕಟ್ಟಲ್ ಮೀನು ಅಗ್ಗೆ ಒಂಜಿ ರೆಡ್ಡು ಬಂಡೆ ಕುಸಿ ತಿಂದಾವ್ಯಾ ಅವೇ ಮೂಜಿ ಮಲ್ತಾನೆ ಅವರೇ ಒಂಜಿ ಮಲ್ತಾನೆ ಬೋಡ ಅಲ್ವ ದಕ್ಕನ್ನು ಬೋಬೋದು ನುರ್ಚಿ ಹಬ್ಬ ಜಯ నీకు బజిల్ పడకూడదు అని తెలుసు సి ఒక ఎలా ఉన్నా బజిల్ పడుతుంది అప్ప మెత్తి నా బజిల్ తెల కాడ మెత్పు బజిల్ వేరే ఎందుకు ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ಸಿಗಡಿ ಸುಕ್ಕ ಮಾಡ್ತಾ ಇದ್ದೇನೆ, ಹಿಟ್ಟಿ ಸುಕ್ಕ ಮಾಡ್ತಾ ಇದ್ದೇನೆ. ಸ್ವಲ್ಪ ಸಿಗಡಿ ತಂದಿದ್ದಾರೆ ಅವಾಗ. ನನ್ನ ಮಕ್ಕಳಿಗೆ ಸಿಗಡಿ ಸುಕ್ಕ ಅಂತ ಹೇಳಿದರೆ ತುಂಬ ಇಷ್ಟ, ನನಗೆ ಸಹ ತುಂಬ ಇಷ್ಟ. ಸಿಗಡಿ ಸುಕ್ಕ ಗಂಜಿ ತುಂಬ ಇಷ್ಟ, ಅವರಿಗೆ ಸಹ ನನ್ನ ಹಾಗೆ ತುಂಬ ಇಷ್ಟ. ಬೇರೆ ಯಾವ ಪದಾರ್ಥ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಮಕ್ಕಳಿಗೆ. ಸಿಗಡಿ, ಹಾಗಾಗಿ ಸಿಗಡಿಯಲ್ಲಿ ಆದರೂ ಸೈಕಲಲ್ಲಿ ಬಂದರೆ ಕೂಡ ಸಿಗಡಿ ನಾನು ತೆಗಿತೇನೆ, ಮಕ್ಕಳಿಗೆ ಇಷ್ಟ ಅಂತ. ನನಗೆ ಕೂಡ ತುಂಬ ಇಷ್ಟ. ದೊಡ್ಡದಲ್ಲ, ಚಿಕ್ಕದು ಸಹ ಅಲ್ಲ, ಚಿಕ್ಕದೇ ಈ ಥರ ಉಂಟು. ಕೆಲವು ದೊಡ್ಡದಿತ್ತು, ಹಾಗಾಗಿ ನೋಡಿ ಇದೊಂದು ದೊಡ್ಡದುಂಟು. ಕೆಲವು ಈ ಥರ ದೊಡ್ಡದುಂಟು, ಕೆಲವು ಚಿಕ್ಕದು ಕೂಡ ಉಂಟು. ನನಗೆ ಚಿಕ್ಕದಾಗಲಿ ದೊಡ್ಡದಾಗಲಿ ಸಿಗಡಿ ತುಂಬ ಇಷ್ಟ. ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಾನು ಚಿಕನ್ ಯಾವ ಥರ ಬೇಯಿಸುವಾಗ ಇಡೋದು ನೋಡಿ, ಅದೇ ಥರ ಸಿಗಡಿ ಸಹ ಬೇಯಲಿಕ್ಕೆ ಇಡೋದು. ನಾನು ಕಂಬಳಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ಸಿದ್ದಕಟ್ಟೆಯಲ್ಲಿ ಕಂಬಳ ಅಂತ ಇವತ್ತು, ಹಾಗೆ ಅವರು ಹೇಳಿದ್ರು ಹೋಗಿ ಬರುವ ಅಂತ, ಹಾಗೆ ರೆಡಿ ಆಗ್ತಾ ಇದ್ದೇನೆ ನಾನು. ನಮಗೆ ಎಲ್ಲಿಗಾದರೂ ಸಹ ಏನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ರೆಡಿ ಆಗುದು. ನಾನು ತುಂಡಿಯಲ್ಲಿ ಕಿಚ್ ಆಗ್ತಾ ಉಂಟು. ನಾವು ಕಂಬಳಕ್ಕೆ ಹೋಗ್ತಾ ಇದ್ದೇವೆ. ಇದು ಸಿದ್ದಕಟ್ಟೆಯಲ್ಲಿ ಕಂಬಳ ಉಂಟಂತೆ, ಕಂಬಳ ಹೋಗಿ ರೆಡಿ ಆಗ್ತಾ ಇದ್ದೇನೆ. ಇದು ಮೊನ್ನೆ ಭಜನೆಗೆ ತಂದ ಹೂವು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸಿದ್ದಕಟ್ಟೆಯಲ್ಲಿ ಕಂಬಳ ಉಂಟು, ಹೋಗುವ ಅಂತ ಹೇಳಿದ್ರು. ಹೋಗುವ ಅಂತ ಹೇಳುವಾಗ ಸೀದಾ ಹೊರಡು. ಕಟ್ಟತಿಸಿ
ಮೊಬೈಲ್ ಅಣ್ಣ ಅಂತಲೇ ಚಪ್ಪಲ್ ಮಾಡ್ದಾರಮ್ಮ ಸಿದ್ದಕಟ್ಟೆಗೆ ನಾವು ಸಿದ್ದಕ್ಕೆ ಸಿದ್ದಕಟ್ಟೆ ಕಂಬಳಕ್ಕೆ ಫಸ್ಟ್ ಟೈಮ್ ಹೋಗೋದು ಫಸ್ಟ್ ಟೈಮ್ ನೋಡಿ ಕಾಡತ నడుటు పోపులాగా ఉన్నది నట ఇల్లిచ్చది ఆమె ಸಿದ್ದಕಟ್ಟೆಗೆ ಹೋಗ್ಲಿಕ್ಕೆ ಇದು ಸ್ವಲ್ಪ ಈಸಿ ರೋಡ್ ಈ ರೋಡಲ್ಲಿ ಬೇಗ ಮುಟ್ಟುತ್ತದೆ ಸಿದ್ದಕಟ್ಟೆ ರೋಡ್ ಮಾತ್ರ ಅಷ್ಟು ಒಳ್ಳೇದಿಲ್ಲ ಮಡ್ ರೋಡ್ ತಲೆಕೊಂಡಿ ಡಾಮರ್ ಹೋತು ನಾವು ಡಾಮರೆಲ್ಲ ಹೋಗಿ ಮಡ್ ರೋಡಿನಾಗೆ ಆಗಿದೆ ಈ ರೋಡ್ ఉంది ಗೊತ್ತಾ ಸೈಡ್ ಗುಂಡಿಪುರ ಉಂಡಿ ಜಾಗ ಈ ರೋಡ್ ಬಂದ್ ಮಾಡಿದ್ದಾರೆ ನೋಡಿ ಅವೇ ಆಯ್ತಾ ಕೆಲಸ ಮಾಡೋಯ್ತು ಫಸ್ಟಿಗೆ ಬೋರ್ಡ್ ಪಾಡ್ರ ಅಬ್ಜದಿ ಫ್ರಂಟ್ ಬೋರ್ಡ್ ಅದು ಆಯಾ ಸ್ಕೂಟರ್ ಹೋಯ್ತು ಆಯಲ್ಲ ಬಂಡೇನ ಹೌದಮ್ಮ ಮಾರುನೆ ತರಕಾರಿಯಾ ಸೂಪರಿ ಕ್ರಿಸ್ಮಸ್ ದವಾ ಎಲ್ಲ ಕಡೆಯಲ್ಲಿ ಕ್ರಿಸ್ಮಸ್ ಸ್ಟಾರ್ ಹಾಕಿದ್ದಾರೆ ಡೆಕೋರೇಷನ್ ಮಾಡಿದ್ದಾರೆ ತಿರ್ತಿಡಿಲ್ಲುಂಡು ಆಯ್ತಾ ಲೈಟ್ ಒಂದು ಬೇತಪ್ಪದ ಹೌದದೇ ದೇವಸ್ಥಾನ ಅಮ್ಮ ದೇವಸ್ಥಾನ ದೇವಸ್ಥಾನ ಯಕ್ಷಗಾನ ಜನ ಇರಲಿ ಸಿದ್ದಕಟ್ಟೆಗೆ ಇವಾಗ ರೀಚ್ ಆದ್ವಿ 3/4 ಗಂಟೆ ಆಯ್ತು ನಾವು ಹೊರಟು 20 ನಿಮಿಷದಲ್ಲಿ ಮುಟ್ಟುವ ದಾರಿಗೆ ರೋಡು ಸರಿ ಇಲ್ಲದೆ ಇಷ್ಟೊತ್ತಾಯ್ತು. ಓ ದೇವಸ್ಥಾನ ಅಂತ ಕಡಿಬಿಡ ಕಡಪಲಾಡು ಆಗಿ ಜೊತೆ ಒಟ್ಟುಗಳು ಮತ್ತ 52 ಜೊತೆಯಲ್ಲ ಭಾಗವಹಿಸಿದ್ದೇವೆ. ವರ್ಷದ ಕೂಟ ಸ್ಪರ್ಧೆ ನಡೆಸುವುದುಂಟು. ಅಡಬರ ವಿಭಾಗದ ಚಾನ್ಸರ್ ಒಂದೇ ಜಲ್ದಿ ಮಾಡ್ತಾರೆ. ಅಚ್ಚರೆ ಪ್ರಗತಿಪರ ಕೃಷಿಕೇರಿ ವಯನ ಚಿತ್ರ ಬೇಬಿಶೆಟ್ಟಿ ಕಲಾವಿದೊಡ್ಡ ಪ್ರತಿ ಕಬ್ಬಳಕೂಟಗಳ ಜೊತೆ ಹಾಕಿನ ಚಿತ್ರ ಬಿನ್ನೆರೆ ಶ್ರೀ ಬೆಳವಡ್ಡಿ ಪಿಲ್ಚ ಯುವ ಜೈನರ ಕಡಪಲಾಡಿಗಳು ಚಿಕಂಡ ಇತ್ತು ಪಾಡೋಡ್ಸಿಯಾ ತುಂಬ
ಸ್ವಲ್ಪ ಖುಷಿ ಖುಷಿ ಅಡ ಕಂಬಳದ್ದು. ಹೆಡ್ಲೈಟ್ ಇದಲ್ಲ ದಾದಯ ಕಾರ್ ಅದೇ ಅರೆ ಬಕೆಟ್ ಮಾತೆಲ್ಲ ಕೊಂಡು ಬಂದಿಲ್ಲ ಹಿಂದೆ ಪೆರುಜಿ ಬಕೆಟ್. ನಾವು ಮನೆಗೆ ಬರ್ತಾ ಇದ್ದೇವೆ, ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಮೂಡುಬಿದ್ರೆಯಾಗಿ ಬಂದದ್ದು. ಇಲ್ಲಿಂದ ಸ್ವಲ್ಪ ಈಸಿ, ಅವಾಗ ಬಂದ ರೂಟು ತುಂಬ ದೂರ. ಸಮಿತಿಗೆ ನಿದ್ದೆ. ಖುಷಿ ಎತ್ತನ ಮನೆಗೆ ಮುಟ್ಟಿದ್ದೇವೆ ನಾವು. ಇನ್ನೇನು ಹಾಂ ಬಂದ ಕೂಡಲೇ ನೋಡಿಲಿ ಬಿಗ್ ಬಾಸಿಗೆ ಯೂಟ್ಯೂಬ್ ಜವಾರಿ ನಾವು ಮೊಬೈಲಲ್ಲಿ ನೋಡಿಕೊಂಡು ಬಂದದ್ದು ಜಿಯೋ ಹಾಟ್‌ಸ್ಟಾರಲ್ಲಿ ಸ್ವಲ್ಪ ನೋಡಿದ್ವಿ. ಗುಡ್ ಮಾರ್ನಿಂಗಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಿನ್ನೆ ವ್ಲಾಗ್ ಅರ್ಧದಲ್ಲಿ ನಿಲ್ಲಿಸಿದೆ. ನಾನು ಬಿಗ್ ಬಾಸ್ ನೋಡಲಿಕ್ಕೆ ಕೂತ್ಕೊಂಡೆ. ಹಾಗೆ ನಾನು ನಿನ್ನೆ ನೆಟ್ಟ ಗಿಡ ಬದುಕಿದೆ. ಗೌರಿ ಹೂ ಉಂಟಲ್ಲ, ಅದು ನೆಟ್ಟಿದ್ದೆ ನಾನು. ಮೊದಲು ನನಗೆ ಗೌರಿ ಹೂವಿನ ತುಂಬ ಹುಚ್ಚಿತ್ತು, ಆಮೇಲೆ ಇಂಟ್ರೆಸ್ಟ್ ಇಲ್ಲ ನನಗೆ ಅಷ್ಟೇನು. ಇವಾಗ ನಿನ್ನೆ ನೆಟ್ಟ ಗಿಡ ಇದು ನೋಡಿ, ಗೌರಿ ಹೂ. ಇದು ಮೊದಲು ತುಂಬ ಆಗ್ತಾಯಿತ್ತು ಇಲ್ಲಿ, ಆದರೆ ತುಂಬ ಆಗ್ತದೆ ಇದು. ಇದರಲ್ಲಿ ಕಲರ್ ಬರ್ತದೆ. ಇದು ಪಿಂಕ್ ಕಲರ್ ಇದು. ಹಾಗೆ ಇಲ್ಲಿ ಒಂದು ಅಲೋವೆರಾ ಗಿಡ ಕೂಡ ನೆಟ್ಟಿದ್ದೇನೆ. ಇದು ಬಾಂಬೆಯಿಂದ ತಂದದ್ದು, 2-3 ವರ್ಷ ಆಯಿತು ನೆಟ್ಟು. ಬಾಂಬೆಯ ಭಾವನ ಮನೆಯಿಂದ ತಂದ ಗಿಡ ಇದು. ಹಾಗೆ ಅದಕ್ಕೆ ಕಸ ಎಲ್ಲ ಬಿದ್ದಿದೆ, ಹಾಗೆ ತೆಗಿತಾ ಇದ್ದೇನೆ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟಾದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.